ನಮಸ್ಕಾರ ಸ್ನೇಹಿತರೆ, ನಾನು ನವೀನ್. ಬೋರ್ವೆಲ್ ಸೀಕ್ರೆಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ದಿನಗಳ ನಂತರ ಮತ್ತೆ ಒಂದು ವಿಡಿಯೋದ ಮೂಲಕ ನಿಮ್ಮನ್ನೆಲ್ಲ ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ವಿಚಾರ ಬೋರ್ವೆಲ್ ಪಾಯಿಂಟ್ ಎಂದರೆ ಏನು. ಬೋರ್ವೆಲ್ ಪಾಯಿಂಟ್ ಎಂದರೆ ಏನು, ನಿಮಗೆ ಮುಖ್ಯವಾಗಿ ಏನಂದರೆ ಬೋರ್ವೆಲ್ ಪಾಯಿಂಟ್ ಮಾಡಿಸ್ಬೇಕು ಅನ್ನೋಂಥ ವಿಚಾರ ಮಾತ್ರ ನೀವು ಯೋಚನೆ ಮಾಡಿರ್ತೀರ. ಬಟ್ ಬೋರ್ವೆಲ್ ಪಾಯಿಂಟ್ ಎಂದರೇನು, ಅದರ ಮೂಲ ಮಾಹಿತಿಯನ್ನು ಅನ್ನೋದ್ರ ಬಗ್ಗೆ ಸ್ವಲ್ಪ ನನಗೆ ತಿಳಿದಂತಹ ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಬೇಕು ಅಂತ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ನೀವು ನಿಮ್ಮ ನಿವೇಶನಗಳಲ್ಲಿ, ಜಮೀನುಗಳಲ್ಲಿ ಬೋರ್ವೆಲ್ ಪಾಯಿಂಟನ್ನು ಮಾಡಿಸುವಾಗ ಸ್ಥಳೀಯವಾಗಿ ಯಾರಾದರೂ ಪಾಯಿಂಟ್ ಮಾಡ್ತಾ ಇರ್ತಾರಲ್ಲ, ಅವ್ರನ್ನ ಕರ್ಕೊಂಡು ಬಂದು ಬೋರ್ವೆಲ್ ಪಾಯಿಂಟ್ ಮಾಡಿಸ್ತೀರ. ಸ್ಥಳೀಯವಾಗಿ ಅಂದರೆ ತೆಂಗಿನಕಾಯಲ್ಲಿ ಮಾಡ್ಬೋದು, ಕಡ್ಡಿಯಲ್ಲಿ ಮಾಡ್ಬೋದು, ಅಥವಾ ತಾಮ್ರದ ಕಡ್ಡಿ ಎಲ್ರಾಡ್ಗಳಲ್ಲಿ ಪಾಯಿಂಟ್ ಮಾಡ್ಬೋದು. ಈಗ ಮುಖ್ಯವಾಗಿ ಅತಿ ಹೆಚ್ಚಿನದಾಗಿ ಪ್ರಚಲಿತ ಆಗಿರ್ತಕ್ಕಂಥ ಸಾಮಾಜಿಕ ಜಾಲತಾಣಗಳಲ್ಲಿ ಮಿಷಿನ್ಗಳು, ಲಾಂಗ್ ರೇಂಜ್ ವಾಟರ್ ಡಿಟೆಕ್ಟರ್ಸ್, ಜರ್ಮನ್ ಟೆಕ್ನಾಲಜಿ, ಜಪಾನ್ ಟೆಕ್ನಾಲಜಿ, USA ಟೆಕ್ನಾಲಜಿ ಅಂತ ಮಿಷಿನ್ಗಳು ಬಂದಿದ್ದಾವೆ. ಅದ್ರ ಜೊತೆಗೆ ಜಿಯಾಲಜಿಸ್ಟ್ಗಳ ಜೊತೆಲೂ ಸಮೇತ ಪಾಯಿಂಟ್ಗಳನ್ನ ಕೆಲವರು ಮಾಡಿಸ್ತಾರೆ. ವಾಟರ್ ಡಿವೈನರ್ಸ್ ಅಂತ ಇದ್ದಾರೆ, ಅವ್ರ ಹತ್ರನೂ ಕೆಲವರೆಲ್ಲ ಪಾಯಿಂಟ್ಗಳನ್ನು ಮಾಡಿಸ್ತಾ ಇದ್ದೀರಿ. ಓಕೆ, ಎಲ್ಲನೂ ಸರಿ. ನೀವು ಯಾರ ಹತ್ರ ಆದರೂ ಪಾಯಿಂಟ್ ಮಾಡಿಸಿ, ಅದರ ಮೂಲ ಉದ್ದೇಶ ಏನು, ಒಳ್ಳೆ ಉತ್ತಮವಾದಂತಹ ನೀರು ಬೇಕು ಅನ್ನುವಂತಹ ಉದ್ದೇಶ ಆಗಿರ್ತದೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಬೋರ್ ಕೊರೆಸೋ ಉದ್ದೇಶನೇ ನೀರು ಬರಬೇಕು, ಅದರಲ್ಲೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರಬೇಕು ಅನ್ನೋ ಉದ್ದೇಶ ಆಗಿರುತ್ತೆ. ಆದರೆ ಮುಖ್ಯವಾಗಿ ಸಮಸ್ಯೆ ಏನಪ್ಪ ಅಂದರೆ, ಈಗ ಏನಾಗ್ಬಿಟ್ಟಿದೆ ಅಂದರೆ ನಮ್ಮ ದೇಶದಲ್ಲಿ, ಮುಖ್ಯವಾಗಿ ಬೇರೆ ದೇಶಗಳ ವಿಚಾರ ನಾನು ಮಾತಾಡ್ತಿಲ್ಲ, ನಮ್ಮ ದೇಶದಲ್ಲಿ ಬೋರ್ವೆಲ್ ಪಾಯಿಂಟ್ ಮಾಡಿಸುವಾಗ ನಾವು ಯಾವುದೇ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಬರ್ತೀವಿ. ಸ್ಥಳೀಯವಾಗಿ ಸಿಗ್ತಕ್ಕಂಥ ತೆಂಗಿನಕಾಯಿ ಕಡ್ಡಿಯಲ್ಲಿ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಕರೆದುಕೊಂಡು ಬಂದಾಗ ನೀವೇನು ಹೇಳ್ತೀರಿ, ನೋಡಪ್ಪ ಒಂದು ಬೋರ್ವೆಲ್ ಪಾಯಿಂಟನ್ನು ಮಾರ್ಕ್ ಮಾಡಿಕೊಡು ಅಂತ ಹೇಳ್ತೀರಿ. ಆತ ತೆಂಗಿನಕಾಯಿ ಹಿಡ್ಕೊಂಡು ಹೋಗ್ತಾನೆ. ಆ ತೆಂಗಿನಕಾಯಿ ಎಲ್ಲೋ ಒಂದು ಕಡೆ ನಿಂತ್ಕೊಳ್ಳುತ್ತೆ, ಎದ್ದೇಳುತ್ತೆ, ಆ ಜಾಗದಲ್ಲಿ ನೀರು ಬರುತ್ತೆ ಅಂತ ಹೇಳ್ತಾನೆ. ಇಲ್ಲ ಕಡ್ಡಿನ, ಹೊಂಗೆ ಕಡ್ಡಿ, ಬೇವಿನ ಕಡ್ಡಿ, ಯಾವುದೋ ಒಂದು ಹುಲಿ ಕಡ್ಡಿ ಯಾವುದೋ ಒಂದು ತೆಗೆದುಕೊಂಡು ಪಾಯಿಂಟ್ ಮಾಡ್ತಾನೆ. ಅದು ಎಲ್ಲಿ ರೊಟೇಷನ್ ಆಗುತ್ತೋ ಅಥವಾ ಹೇಳುತ್ತೋ ಅಲ್ಲಿ ಪಾಯಿಂಟನ್ನು ಗುರುತಿಸಿಕೊಡ್ತಾನೆ. ಆದರೆ ಆ ಕಾಯಿ ಅಥವಾ ಕಡ್ಡಿ ನಿಂತುಕೊಂಡಂತಹ ಜಾಗದಲ್ಲಿ, ಇಲ್ಲ ಎಲ್ರಾಡಿದ್ದ ಪಾಯಿಂಟ್ ಮಾಡ್ತಕ್ಕಂಥ ವ್ಯಕ್ತಿ ಬಂದರೂ ಸಮೇತ ಅವನೇನು ಮಾಡ್ತಾನೆ, ಎಲ್ರಾಡ್ ತಿರುಗಿದ ಜಾಗದಲ್ಲಿ, ಇಲ್ಲ ಎಲ್ರಾಡ್ ಈ ರೀತಿ ಕತ್ರಿ ಆದಂಥ ಜಾಗದಲ್ಲಿ ಇಲ್ಲಿ ನೀರಿದೆ ಅಂತ ಗುರುತಿಸ್ಕೊಡ್ತಾನೆ. ಮತ್ತು ಮತ್ತೊಂದು ಅಂತ ಅಂದರೆ, ಈ ಮಿಷಿನ್ಗಳು ಬರ್ತವೆ. ಈಗೆಲ್ಲ ಪ್ರಚಲಿತ ಜಾಸ್ತಿ, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲಿ ಎಲ್ಲ ಜಾಸ್ತಿ ಪ್ರಚಲಿತ ಆಗಿರ್ತಕ್ಕಂಥ ಮಿಷಿನ್ಗಳಲ್ಲಿ ಪಾಯಿಂಟ್ ಮಾಡೋರು ಮಿಷಿನ್ ತಗೊಬಂದು ಮಿಷಿನ್ನು ಎಲ್ಲಿ ಅದು ರೊಟೇಷನ್ ತಗೊಳುತ್ತಲ್ಲ ಆ ಜಾಗದಲ್ಲಿ ಪಾಯಿಂಟ್ ಇದೆ ಅಂತ ಗುರುತಿಸಿ ಕೊಡ್ತಾರೆ. ಎಲ್ಲನೂ ಆಯಿತು, ಆ ಪಾಯಿಂಟು ಮಾಡಿಸ್ತೀರ, ಆ ಜಾಗದಲ್ಲಿ ಬೋರ್ ಸಮೇತ ಹೊಡೆಸ್ತೀರ. ಆ ಬೋರ್ವೆಲ್ಗಳು ಕೆಲವೊಂದು ಸಕ್ಸಸ್ ಆಗುತ್ತೆ, ಕೆಲವೊಂದು ಫೇಲ್ಯೂರ್ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ಸಕ್ಸಸ್ಸಿನ ವಿಚಾರ ಬೇಡ, ಫೇಲ್ಯೂರ್ ಏನಕ್ಕಾಗುತ್ತೆ ಅದು ಬೇಕಾಗಿರೋದು. ಯಾಕಪ್ಪ ಅಂದರೆ ಇವತ್ತೇನಾಗಿದೆ ಅಂದರೆ, ನಮ್ಮ ಭಾರತ ದೇಶದಲ್ಲಿ ಕಾಪಿ ಮಾಡೋರು ಜಾಸ್ತಿ. ಒಬ್ಬರು ಏನಾದರೂ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಅನುಕರಣೆ ಮಾಡುವವರು ಜಾಸ್ತಿ. ಈ ತೆಂಗಿನಕಾಯಿ ಪಾಯಿಂಟು ಸಮೇತ ಅದೇ ರೀತಿ ಅನುಕರಣೆ. ಯಾರೋ ಒಬ್ಬರು ಮುಂಚಿನಿಂದಲೂ ಪಾಯಿಂಟ್ ಮಾಡಿಕೊಂಡು, ತೆಂಗಿನಕಾಯಿಂದ ಪಾಯಿಂಟ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅವರು ಹೋದ ಕೂಡಲೇ ಆ ಹೊಲದ ವ್ಯಕ್ತಿ ಸಮೇತ ನನ್ನ ಕೈಯಲ್ಲಿ ತೆಂಗಿನಕಾಯಿ ಎದ್ದೇಳುತ್ತಾ ನಿಂತ್ಕೊಳ್ಳುತ್ತಾ ಅಂದ್ಬಿಟ್ಟು ಅವನು ಪ್ರಯೋಗ ಮಾಡ್ಲಿಕ್ಕೆ ನಿಂತ್ಬಿಡ್ತಾನೆ. ಇದು ಹೊಂಗೆ ಕಡ್ಡಿ, ಬೇವಿನ ಕಡ್ಡಿ ಅಂತೂ ಎಲ್ಲರಿಗೂ ಸಲೀಸಾಗಿ ಸಿಕ್ಬಿಡ್ತವೆ. ಅದನ್ನು ಹಿಡ್ಕೊಂಡು ಅವ್ರು ಪಾಯಿಂಟ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ನಾನು 3 ವರ್ಷದ ಕೆಳಗೆ ಎಲ್ಲರೂ ಹಿಡ್ಕೊಂಡು ಪಾಯಿಂಟು ನೀವೇ ಚೆಕ್ ಮಾಡ್ಕೋಬೋದು ಪಾಯಿಂಟ್ ಅಂತ ಹೇಳಿದೆ. ಈಗ ಅದು ಶುರು ಆಗಿಬಿಟ್ಟಿದೆ. ಇರಲಿ, ಅದೆಲ್ಲ ಒಳ್ಳೇದಕ್ಕೆ, ಅವ್ರ ಪಾಯಿಂಟ್ ಅವ್ರು ಮಾಡ್ಕೋಬೇಕು, ಅದೊಂದು ಕ್ರಾಸ್ ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದೇ ಆ್ಯಕ್ಚುಲಿ. ಆದರೆ ಇಷ್ಟೆಲ್ಲ ಮಿಷಿನ್ಗಳು, ಎಲ್ರಾಡು, ತೆಂಗಿನಕಾಯಿ ಕಡ್ಡಿ ಯಾವುದ್ರಲ್ಲೇ ಪಾಯಿಂಟ್ ಮಾಡಿದ್ರು ಯಾಕೆ ತೆಂಗಿನಕಾಯಿ ಎದ್ದು ನಿಂತ್ಕೊಳ್ಳುತ್ತೆ, ಕಡ್ಡಿ ಯಾಕೆ ಎದ್ದೇಳುತ್ತೆ, ಈ ಎಲ್ರಾಡುಗಳು ಯಾಕೆ ತಿರುಗ್ತವೆ, ಮಿಷಿನ್ಗಳು ಯಾಕೆ ಗಿರ್ಕಿ ಹೊಡಿತವೆ ಅನ್ನೋ ವಿಚಾರ ಯೋಚನೆ ಮಾಡಬೇಕಲ್ಲ. ಸುಮ್ಮನೆ ಅಂತೂ ತಿರುಗಲ್ಲ. ಯಾವುದೇ ಒಂದು ವಸ್ತು ಸುಮ್ಮನೆ ಏನೋ ಒಂದು, ಅದಕ್ಕೆ ಯಾವುದೋ ಒಂದು ಫೋರ್ಸ್ ಇಲ್ದಲೆ ಅದು ಆ ರೀತಿ ಆಗ್ಲಿಕ್ಕೆ ಚಾನ್ಸ್ ಇಲ್ಲ.
ತೆಂಗಿನಕಾಯಿ ನನ್ನ ಕೇಳೋದಾದರೆ ತೆಂಗಿನಕಾಯಿ ಕೈಯಲ್ಲಿ ಎದ್ದೇಳೋದು 100% ಸತ್ಯ. ಅದು ಕೈ ಇದು ಕಡ್ಡಿ ಸಮೇತ ನಾವು ಎಲ್ಲರೂ ಹಿಂಗೆ ಕಡ್ಡಿ ಇಟ್ಕೊಂಡಾಗ ಮೇಲಕ್ಕೆ ಎದ್ದೇಳೋದು ಅದು ಸಮೇತ 100% ಸತ್ಯ. ಎಲ್ರಾಡು ತಿರುಗೋದು ಸಮೇತ ಸತ್ಯ. ಮಿಷಿನ್ನು ರೊಟೇಷನ್ ಆಗೋದು ಸಮೇತ ಸತ್ಯ. ಇದು ಯಾವುದು ಸುಳ್ಳಲ್ಲ. ಯಾಕಂದರೆ ನನ್ನ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ. ಇದನ್ನು ಕೆಲವರು ಹೇಳ್ತಾರೆ ತೆಂಗಿನಕಾಯಿನ ಅವರೇ ಎದ್ದೇಳಿಸ್ತಾರೆ. ಯಾರು? ಈ ಮುಂಚೆಯಿಂದ ಪಾಯಿಂಟ್ ಮಾಡ್ಕೊಂಡು ಬಂದಿರೋರಲ್ಲ, ಅನುಭವದಿಂದ ಬಂದಿರೋರಲ್ಲ, ಅನುಕರಣೆ ಮಾಡೋರು ಎದ್ದೇಳಿಸ್ತಾರೆ. ನಾನು ಹೇಳಿದ್ದಲ್ಲ, ಈಗ ಯಾರೋ ಒಬ್ಬ ವ್ಯಕ್ತಿ ಪಾಯಿಂಟ್ ಮಾಡಿ ಆ ತೆಂಗಿನಕಾಯಲ್ಲಿ ಇಟ್ಟು ಹೋಗಿರ್ತಾನೆ. ಇಟ್ಟು ಕೂಡಲೇ ಹೊಲ್ದಾನೆ ಏನು ಮಾಡ್ತಾವೆ, ಸುಮ್ಮನೆ ಇರೋಂಗಿಲ್ಲ, ತೆಂಗಿನಕಾಯಲ್ಲಿ ಇರುತ್ತಲ್ಲ ಅದನ್ನ ತಗೊಂಡು ಅವನು ಪ್ರಯೋಗಕ್ಕೆ ನಿಂತು ಬಿಡ್ತಾನೆ. ಅದೇನಾಗುತ್ತೆ ಅಂದರೆ ಅನುಕರಣೆ ಆಗುತ್ತೆ. ಇದೆಲ್ಲದಕ್ಕೂ ಏನು ಈ ರೀತಿ ಎಲ್ಲದು ಆದರೂ ಅವನ ಕೈಯಲ್ಲೂ ಎದ್ದೇಳುತ್ತೆ. ಯಾಕೆ? ಇದಕ್ಕೆಲ್ಲ ಒಂದು ಆನ್ಸರ್ ಬೇಕಲ್ಲ. ಆ ವಿಚಾರನ ಇವತ್ತು ನಿಮಗೆ ತಿಳಿಸ್ಬೇಕು ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು. ಏನಪ್ಪ ಅಂದರೆ, ನೀವು ಯಾರು ಪಾಯಿಂಟ್ ಮಾಡೋಕ್ಕೆ ಬಂದ್ರೂ ಯಾರೂ ಪ್ರಶ್ನೆ ಮಾಡಲ್ಲ. ಏನಪ್ಪ ಪಾಯಿಂಟ್ ಮಾಡ್ತೀಯಾ? ಮಾಡ್ತೀನಿ. ನೀರು ಚೆನ್ನಾಗಿ ಗುರ್ತಿಸ್ಕೊಡ್ತೇನಪ್ಪ? ಗುರ್ತಿಸ್ಕೊಡ್ತೀನಿ ಸರ್. ನಾನು ಮಾಡ್ದವೆಲ್ಲ ಪಾಸೇ ಸರ್, ಯಾವ ಫೇಲ್ ಆಗಂಗಿಲ್ಲ. ನಾನು ಮಾಡಿರೋವೆಲ್ಲ ಪಾಸ್ ಆಗ್ತವೆ ಅಂತ ಅವನು ಹೇಳ್ಬಿಡ್ತಾನೆ. ಯಾಕಂದರೆ ಎಲ್ಲರೂ ಹೇಳೋದು ಅದೇನೆ. ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲರೂ ಸಕ್ಸಸ್ ಆಗಿರ್ತಕ್ಕಂಥ ವಿಡಿಯೋಗಳನ್ನೇ ಹಾಕ್ತಾರೆ ಬಿಟ್ಟರೆ ಫೇಲ್ ಆದಂಥವು ಯಾರೂ ಹಾಕೋದಿಲ್ಲ. ಯಾರೂ ನಾನು ಮಾಡೋದು ತಪ್ಪು ಅಂತ ಯಾರೂ ಹೇಳ್ಕೊಳ್ಳೋದಿಲ್ಲ. ಅದು ಮನುಷ್ಯನ ಸಹಜ ಗುಣ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದರಲ್ಲಿ ನಾವು ಒಳ್ಳೆತನ ಹೇಳ್ತೀವಿ ಹೊರತು ನಾವು ಮಾಡಿದಂಥ ಕೆಟ್ಟ ವಿಚಾರಗಳನ್ನ ಯಾರೂ ಹೇಳ್ಕೊಳ್ಳೋದಿಲ್ಲ. ಅದು ಮನುಷ್ಯನಿಗೆ, ಈ ಸಮಾಜಕ್ಕೆ, ಇನ್ಕ್ಲೂಡಿಂಗ್ ನಾನು ಸೇರ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಈ ಸಮಾಜ ಅಂದರೆ ನಾನು ಸೇರ್ಕೊಂಡು ಹೇಳ್ತಾ ಇದ್ದೀನಿ. ನಾವು ನಮ್ಮ ಒಳ್ಳೆಯ ಕೆಲಸಗಳು ಮಾತ್ರ ನಾವು ಹೇಳ್ತೀವಿ. ಅಲ್ಲಿ ನಮ್ಮಿಂದ ಏನೋ ಒಂದು ತಪ್ಪಾಯಿತು ಅನ್ನೋದನ್ನ ನಾವು ಅದನ್ನು ಬಿಂಬಿಸ್ಕೊಳ್ಳೋದಕ್ಕೆ ಯಾವತ್ತೂ ಇಷ್ಟಪಡೋದಿಲ್ಲ. ಅದು ಮನುಷ್ಯನ ಸಹಜ ಗುಣ. ಎಲ್ಲರೂ, ಯಾರೂ ಅದರಲ್ಲಿ ಮೇಲು ಕೀಳು, ಹೆಚ್ಚು ಕಡಿಮೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಈ ಬೋರ್ವೆಲ್ ಪಾಯಿಂಟಿನ ವಿಚಾರದಲ್ಲಿ ಅದು ಏನು ಕಾಯಿ ಎದ್ದೇಳುತ್ತೆ, ಏನಕ್ಕೆ ಕಡ್ಡಿ ಎದ್ದೇಳುತ್ತೆ, ಎಲ್ಲರಾಡು ತಿರುಗುತ್ತೆ ಅಂತ ನಾವು ವಿಚಾರ ಮಾಡಬೇಕು. ಅಂದರೆ ನೀವು ಯಾರೂ ಅದನ್ನು ಪ್ರಶ್ನೆ ಮಾಡಲ್ಲ. ಏನಪ್ಪ ಕೈಯಲ್ಲಿ ಕಾಯಿ ಎದ್ದೇಳ್ತಾ ಅಲ್ಲಿ ನೀರು ಬರುತ್ತೆ, ಆಯಿತು, ಅವ್ನದೇನೋ ಒಂದು ಸಂಭಾವನೆ ಕೊಡ್ತೀರಾ, ಕಳಿಸ್ತೀರಾ. ಮಿಷಿನಲ್ಲಿ ಬಂದು ಅವನದೇನೋ ಒಂದು ಸಂಭಾವನೆ ಕೊಟ್ಟು ಕಳಿಸ್ತೀರಾ. ಸಕ್ಸಸ್ ಆದ್ರಂತೂ ಪರವಾಗಿಲ್ಲ. ಫೇಲ್ಯೂರ್ ಆದರೆ ಯಾವತ್ತಾದರೂ ಯೋಚನೆ ಮಾಡಿದ್ರಾ? ಯಾಕೆ? ಅವನು ಪಕ್ಕದಲ್ಲಿ ಪಾಯಿಂಟ್ ಮಾಡಿಕೊಟ್ಟಿರ್ತಾನೆ, ಅಲ್ಲಿ 3 ಇಂಚು ನೀರು ಬಂದಿರುತ್ತೆ. ಅದೇ ಮಿಷಿನಲ್ಲಿ ಪಾಯಿಂಟ್ ಮಾಡಿರ್ತಾನೆ, ಇಲ್ಲ ಅದೇ ತೆಂಗಿನಕಾಯಲ್ಲಿ ಪಾಯಿಂಟ್ ಮಾಡಿರ್ತಾನೆ. ಆದರೆ ನಿಮ್ಮ ಹೊಲದಲ್ಲಿ ಮಾಡಿದಾಗ ಯಾಕೆ ಬರಲಿಲ್ಲ? ಯೋಚನೆ ಮಾಡಬೇಕಲ್ಲ. ಅವನದೇನು ತಪ್ಪಿಲ್ಲ ಪಾಪ, ನೀರು ಬರುತ್ತೆ ಪ್ರತಿಯೊಬ್ಬರದ್ದು. ನಾನು ಹೇಳ್ತೀನಿ, ಯಾವುದೇ ವ್ಯಕ್ತಿ, ವಾಟರ್ ಡಿವೈನರ್ ಆಗ್ಬೋದು, ಜಿಯಾಲಜಿಸ್ಟ್ ಆಗ್ಬೋದು, ಅಥವಾ ಪ್ರಾಚೀನ ಪದ್ಧತಿ ರೂಢಿಯಿಂದ ಮಾಡ್ತಕ್ಕಂಥ ತೆಂಗಿನಕಾಯಿ ಕಡ್ಡಿಯವರಾಗ್ಬೋದು, ಎಲ್ಲರೂ ಬೋರ್ವೆಲ್ ಸಕ್ಸಸ್ ಆಗಲಿ, ನಮ್ಗೆ ಒಳ್ಳೆಯ ಹೆಸರು ಬರಲಿ, ಇನ್ನೂ 4 ಪಾಯಿಂಟ್ಗಳು ಸಿಗಲಿ ಅನ್ನುವಂತಹ ಒಂದು ಸ್ವಾರ್ಥನ ನನ್ನನ್ನು ಮೊದಲುಗೊಂಡು ನಾನು ಹೇಳ್ತಾ ಇದ್ದೀನಿ. ಆ ಸ್ವಾರ್ಥದ ವಿಚಾರವನ್ನು ಸ್ವಾರ್ಥನೋ ಅಥವಾ ಒಂದು ಹೆಸರುವಾಸಿ ಆಗ್ಬೇಕನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಇದ್ದೇ ಇರುತ್ತೆ. ಜೀವನದಲ್ಲಿ ಮನುಷ್ಯನ ಎಲ್ಲದೂ ಅಷ್ಟೇ, ಒಂದು ಹಣ ಮಾಡಬೇಕು, ಇಲ್ಲ ಹೆಸರು ಮಾಡಬೇಕು. ಇವೆರಡು ವಿಚಾರದ ಮೇಲೇ ಎಲ್ಲ ನಮ್ಮ ಸಮಾಜದಲ್ಲಿ ಎಲ್ಲ ಮನುಷ್ಯನ ಜೀವನನೂ ನಡೀತಾ ಇರೋದು. ಹಾಗಾಗಿ ಎಲ್ಲರಿಗೂ ಸಕ್ಸಸ್ ಆಗಲಿ ಅನ್ನೋದಿರುತ್ತೆ, ಯಾರು ಫೇಲ್ಯೂರ್ ಆಗಲಿ ಅಂತ ನನಗೆ ತಿಳಿದಂಗೆ ಯಾವ ಬೋರ್ವೆಲ್ ಪಾಯಿಂಟ್ ಮಾಡ್ತಕ್ಕಂಥ ವ್ಯಕ್ತಿ ಸಮೇತ ಬೋರ್ವೆಲ್ ಫೇಲ್ ಆಗಲಿ ಅನ್ನೋ ದುರುದ್ದೇಶ ಇಟ್ಕೊಂಡು ಪಾಯಿಂಟ್ ಮಾಡೋದಿಲ್ಲ. ಆದ್ರೂ ಕೆಲವೊಂದು ಬೋರ್ಗಳು ಫೇಲ್ಯೂರ್ ಆಗುತ್ತೆ. ಯಾಕೆ ಫೇಲ್ಯೂರ್ ಆಗುತ್ತೆ ಅಂದರೆ, ಪಾಯಿಂಟ್ ಮಾಡತಕ್ಕಂಥ ಜಾಗದಲ್ಲಿ ಭೂಮಿಯಲ್ಲಿ ಒಂದು ಕಾಂತೀಯ ಶಕ್ತಿ ಇರುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಸಮೇತ ಇದ್ರ ಬಗ್ಗೆ ಹೇಳಿದ್ದೆ, ಸೂಕ್ಷ್ಮವಾಗಿ ಹೇಳಿದ್ದೆ. ಕಾಂತೀಯ ಶಕ್ತಿ ಇರುತ್ತೆ. ಅದನ್ನು ಇವತ್ತು ಸ್ವಲ್ಪ ವೈಜ್ಞಾನಿಕವಾಗಿ ಸ್ವಲ್ಪ ಹೇಳ್ತೀನಿ ಅದ್ರ ಬಗ್ಗೆ. ಕಾಂತೀಯ ಶಕ್ತಿ ಅಂದ್ರೇನು? ಭೂಮಿಯಲ್ಲಿ ಜಿಯೋಪಥಿಕ್ ಸ್ಟ್ರೆಸ್ ಅಂತ ಒಂದು ಕಾಂತೀಯ ಶಕ್ತಿ ಇರುತ್ತೆ. ಆ ಕಾಂತೀಯ ಶಕ್ತಿ ಹೇಗಿರುತ್ತೆ? ಹಲವಾರು ಸಾವಿರಾರು ವರ್ಷಗಳ ಹಿಂದೆ ಭೂಮಿಯಲ್ಲಿ ಇರ್ತಕ್ಕಂಥ ಶಿಲಾ ಬಿರುಕುಗಳಲ್ಲಿ ಇರುವಂತಹ ಒಂದು ಗಾಳಿ ಅಥವಾ ನೀರು ಅಥವಾ ಖನಿಜಾಂಶಗಳು, ಹೀಗೆ ಬೇರೆ ಇರ್ತಕ್ಕಂಥ ಭೂಮಿಯಲ್ಲಿರ್ತಕ್ಕಂಥ ಕೆಲವು ವೈಪರೀತ್ಯಗಳ ಒಂದು ತೀವ್ರತೆಗೆ ಉಂಟಾಗಿ ಹೊರಹೊಮ್ಮುವಂತಹ ವಿಕಿರಣಗಳನ್ನು ಕಾಂತೀಯ ಶಕ್ತಿ ಅಥವಾ ಜಿಯೋಪಥಿಕ್ ಸ್ಟ್ರೆಸ್ ಅಂತ ಕರೀತಾರೆ. ಈ ಜಿಯೋಪಥಿಕ್ ಸ್ಟ್ರೆಸ್ಸು ಇರುವಂತಹ ಜಾಗದಲ್ಲಿ ತೆಂಗಿನಕಾಯಿ ನಿಂತ್ಕೊಳ್ಳುತ್ತೆ, ಎಲ್ಲರಾಡು ತಿರುಗುತ್ತೆ,
ಕಡ್ಡಿ ಎದ್ದೇಳುತ್ತೆ, ಮಿಷಿನ್ ತಿರುಗುತ್ತೆ. ಆದರೆ ಈ ಜಿಯೋಪಥಿಕ್ ಸ್ಟ್ರೆಸ್ ಇರ್ತಕ್ಕಂಥ ಜಾಗದಲ್ಲಿ ನಾವು ಪಾಯಿಂಟನ್ನು ಮಾಡಿದಾಗ ಅಲ್ಲಿ ನೀರು ಬರುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಅದನ್ನು ಮುಖ್ಯವಾಗಿ ಪಾಯಿಂಟ್ ಮಾಡೋದಲ್ಲ ಬೇಕಾಗಿರೋದು, ಆ ಜಿಯೋಪಥಿಕ್ ಸ್ಟ್ರೆಸ್ಸಲ್ಲಿ ನೀರಿದೆಯೋ ಗಾಳಿ ಇದೆಯೋ ಅನ್ನೋದನ್ನು ತಿಳ್ಕೊಂಡು ಪಾಯಿಂಟ್ನ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಆದ ಕಾರಣದಿಂದ ಬೋರ್ವೆಲ್ಗಳು ಫೇಲ್ ಆಗಬೇಕಂಥದ್ದು ಜಾಸ್ತಿ ಇದೆ. ನಾನು ನಿಮ್ಗೆಲ್ಲರಿಗೂ ಹೇಳ್ತೀನಿ, ನಿಮ್ಮೆಲ್ಲರ ಕೈಯಲ್ಲೂ ಮೊಬೈಲ್ ಇದೆ. ಈಗ ಈ ವಿಡಿಯೋ ನೋಡಿದ ಕೂಡಲೇ ಇಮಿಡಿಯೇಟು ಜಿಯೋಪಥಿಕ್ ಸ್ಟ್ರೆಸ್ ಎಂದರೆ ಏನು, ಜಿಯೋಪಥಿಕ್ ಸ್ಟ್ರೆಸ್ ಇನ್ ಕನ್ನಡ ಅಂತ ಓಡಿರಿ. ನಿಮಗೆ ಅದರಲ್ಲಿರ್ತಕ್ಕಂಥದ್ದು ಏನು, ಅದರದ ಏನು ತೊಂದರೆ ಆಗುತ್ತೆ. ಭೂಮಿಯಲ್ಲಿ ಇರ್ತಕ್ಕಂಥ ನೀರಿಗೂ ಜಿಯೋಪಥಿಕ್ ಸ್ಟ್ರೆಸ್ ಉಂಟಾಗುತ್ತೆ, ಗಾಳಿಗೂ, ಶಿಲಾಬಿರುಕುಗಳಲ್ಲಿ ಇರ್ತಕ್ಕಂಥ ಗಾಳಿಗೂ ಸಮೇತ ತೆಂಗಿನಕಾಯಿ ಮಿಷಿನ್ಸ್ ಎಲ್ಲನೂ ಕೆಲಸ ಮಾಡಿಬಿಡುತ್ತೆ ಜಿಯೋಪಥಿಕ್ ಸ್ಟ್ರೆಸ್ ಉಂಟಾಗಿ. ಆದ್ದರಿಂದ ಎಲ್ಲ ಜಾಗದಲ್ಲೂ ಪಾಯಿಂಟ್ ಮಾಡಿದಂಥ ಜಾಗದಲ್ಲಿ ನೀರು ಸಿಕ್ಕೋದಿಲ್ಲ, ಸೂಕ್ಷ್ಮತೆ ಇರಬೇಕು. ಜಿಯೋಪಥಿಕ್ ಸ್ಟ್ರೆಸ್ ಅಂದರೆ ಅದರಲ್ಲಿ ನೀರಿರೋದು ಯಾವುದು ಸ್ಟ್ರೆಸ್ಸು, ನೀರು ಇಲ್ಲದೆ ಇರ್ತಕ್ಕಂಥದ್ದು ಡ್ರೈ ಗ್ಯಾಪ್ ಯಾವುದು, ಖನಿಜಾಂಶಗಳು ಯಾವುದು ಅನ್ನೋತಕ್ಕಂಥ ವಿಚಾರನ ಸ್ವಲ್ಪ ಮನವರಿಕೆ ಮಾಡಿಕೊಂಡು ಬೋರ್ವೆಲ್ ಪಾಯಿಂಟ್ ಮಾಡತಕ್ಕಂಥ ವ್ಯಕ್ತಿಗಳು ಅದ್ರ ಬಗ್ಗೆ ಸೂಕ್ಷ್ಮವಾದಂಥ ಒಂದು ಅವಗಾಹನೆ ಇಟ್ಕೊಂಡು ಪಾಯಿಂಟನ್ನು ಮಾಡಿದರೆ ಸಕ್ಸಸ್ ಮಾಡ್ಬೋದು. ಅಂದರೆ 100ಕ್ಕೆ 100 ಅಂತ ನಾನು ಹೇಳಲ್ಲ, ಅಟ್ಲೀಸ್ಟ್ ಒಂದು 10 ಪಾಯಿಂಟ್ ಮಾಡಿದರೆ 8 ಪಾಯಿಂಟ್ವರೆಗೂ ಸಕ್ಸಸ್ ಮಾಡ್ಬೋದು. ಅದರ ಅವಗಾಹನೆ ಇಲ್ಲದೆ ಅನುಕರಣೆಗೆ ಏನಾದರೂ ಒಳಪಟ್ಟರೆ, ನಾನು ಹೇಳಿದ್ನಲ್ಲ, ದುಡ್ಡಿತ್ತು ಮಿಷಿನ್ ತಗೊಂಡು ಬಂದೆ, ದುಡ್ಡಿತ್ತು ತಾಮ್ರದ ಕಡ್ಡಿ ತಗೊಬಂದು ಎಲ್ಲರಾಡು ಮಾಡಿಕೊಂಡೆ, ಇಲ್ಲ ತೆಂಗಿನ ಮರದಲ್ಲಿ ತೆಂಗಿನಕಾಯಿದು ತಗೊಬಂದು ಸುಲ್ಕೊಂಡು ಪಾಯಿಂಟ್ ಮಾಡಿದೆ, ಹೊಂಗೆ ಕಡ್ಡಿ ಇತ್ತು ಮುರ್ಕೊಂಡು ಬಂದು ಪಾಯಿಂಟ್ ಮಾಡಿದೆ ಅಂತ ಏನಾದ್ರು ಮಾಡಿದರೆ ಶಿವಾರ್ಪಣ ಮಸ್ತು. ಇದ್ರ ಬಗ್ಗೆ ಸ್ವಲ್ಪ ಅವಗಾಹನೆ ಇರಬೇಕು. ಯಾವುದೋ ಒಂದು ಕೆಲಸ ಆಗ್ತಾಯಿದೆ ಅಂದರೆ ಅದು ಏನಕ್ಕೆ ಆಗ್ತಾಯಿದೆ ಅಂತ ನಮಗೆ ನಾವು ಪ್ರಶ್ನೆ ಮಾಡ್ಕೋಬೇಕು. ಈ ವಿಚಾರನ ಅಟ್ಲೀಸ್ಟು ನೀವು ಕರ್ನಾಟಕದಲ್ಲಿ ಇಷ್ಟು ನಾನು ವಿಡಿಯೋ ನೋಡ್ತಕ್ಕಂಥ ನನ್ನ ಸ್ನೇಹಿತರಿಗೆ ನಾನು ಹೇಳ್ತಾಯಿದ್ದೀನಿ, ನಿಮ್ಮ ಜೊತೆ ಸಲಿಗೆಯಿಂದ ಹೇಳ್ತಾಯಿದ್ದೀನಿ, ಎಷ್ಟು ಜನ ಪ್ರಶ್ನೆ ಮಾಡಿದ್ದೀರಾ? ಮಾಡಿಲ್ಲ. ಯಾಕಂದರೆ ಅದ್ರದ್ದೆಲ್ಲ ಡೀಪಾಗಿ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ, ಪಾಪ ನಿಮ್ಮದೇನು ತಪ್ಪಿಲ್ಲ ಬಿಡಿ. ಆದರೆ ಅಟ್ಲೀಸ್ಟು ಈ ಪಾಯಿಂಟ್ ಮಾಡತಕ್ಕಂಥ ವ್ಯಕ್ತಿಗಳಿಗಾದ್ರೂ ಇದ್ರ ಬಗ್ಗೆ ಸ್ವಲ್ಪ ಅವಗಾಹನೆ ಇರಬೇಕು. ಹಂಗಂದ್ಬಿಟ್ಟು ಯಾರೇನು ದೇವ್ರುಗಳು ಅಂತ ನಾನು ಹೇಳ್ತಾ ಇಲ್ಲ, ಅಟ್ಲೀಸ್ಟು ನಾವು ಮಾಡ್ತಕ್ಕಂಥ ಕೆಲಸ ನಮ್ಮ ಆತ್ಮಕ್ಕೆ, ಆ ಭಗವಂತನಿಗಾದ್ರೂ ಇಷ್ಟ ಆಗಬೇಕಲ್ಲ. ಹಾಗಾಗಿ ಅಟ್ಲೀಸ್ಟು ನಾವೊಂದು ಪ್ರಯತ್ನ ಮಾಡಿದರೆ 10 ಪಾಯಿಂಟ್ ಮಾಡಿದರೆ ಒಂದು 7-8 ಪಾಯಿಂಟ್ ಆದರೂ ಸಕ್ಸಸ್ ಮಾಡಿದರೆ ಓಕೆ. ಯಾಕಂದರೆ ಅದು ಕಾಣದ ಶಕ್ತಿ, ಅದನ್ನು ನಾವು ಗುರುತಿಸ್ಕೊಳ್ಳೋದು ಆದಷ್ಟು ಅದ್ರ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾದ ಅವಗಾಹನೆ ಇಟ್ಕೋಬೇಕು, ಆ ರೀತಿ ಮಾಡಬೇಕು. ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಬೋರ್ವೆಲ್ಗಳು ಫೇಲ್ ಆಗೋದಕ್ಕೆ ಇನ್ನೊಂದು ಮುಖ್ಯವಾದ ಬಲವಾದ ಕಾರಣ ಇದೆ. ಅದು ಏನಪ್ಪ ಅಂದರೆ, ಈಗ ಹೇಳಿದೆ, ಈಗ ಪಾಯಿಂಟ್ ಮಾಡ್ಬೇಕಾದ್ರೆ ಈಗ ತೆಂಗಿನಕಾಯಿ ಅವ್ರು ಪಾಯಿಂಟ್ ಮಾಡಿ ಇಟ್ಟೋದ್ರು, ಅದಾದಮೇಲೆ ಆ ಹೊಲದ ವ್ಯಕ್ತಿ ಅದನ್ನು ತಗೊಂಡು ತೆಂಗಿನಕಾಯಿ ಇಟ್ಕೊಂಡು ಓಡಾಡ್ದ. ಯಾಕೆ ಓಡಾಡ್ತಾನೆ? ಪಾಯಿಂಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಎಲ್ಲಿ ಹೋಗಿ ತೆಂಗಿನಕಾಯಿ ನಿಂತಿರುತ್ತೋ ಇವನಿಗೂ ಸಮೇತ ಅದೇ ಜಾಗದಲ್ಲಿ ತೆಂಗಿನಕಾಯಿ ನಿಂತ್ಕೊಳ್ಳುತ್ತೆ. ಯಾಕೆ ನಿಂತ್ಕೊಳ್ಳುತ್ತೆ? ಒಂದು, ಇವನು ಅದನ್ನು ಅನುಕರಣೆ ಮಾಡಿ ತೆಂಗಿನಕಾಯಿನ ಈ ರೀತಿ ಮೇಲೆ ಕೆತ್ತಬೇಕು, ಇಲ್ಲ ಅಂದರೆ ಅದು ತನ್ನಷ್ಟಕ್ಕೆ ತಾನೇ ನಿಲ್ಲಬೇಕು. ಜಿಯೋಪಥಿಕ್ ಸ್ಟ್ರೆಸ್ ಇದ್ದ ಅಥವಾ ಕಾಂತೀಯ ಶಕ್ತಿ ಇದ್ದ ನಿಂತ್ಕೋಬೇಕು. ಅವೆರಡೂ ಆಗಲಿಲ್ಲ ಅಂದ್ರೂ ಸಮೇತ ತೆಂಗಿನಕಾಯಿ ನಿಂತ್ಕೊಳ್ಳುತ್ತೆ. ಯಾಕೆ ಹೇಳಿ? ಐಡಿಯೋ ಮೋಟರ್. ನಾನು ಇವೆರಡು ಕೆಲವು ಪದಗಳನ್ನ ಹೇಳ್ತಾ ಇದ್ದೀನಿ. ಒಂದು ಜಿಯೋಪಥಿಕ್ ಸ್ಟ್ರೆಸ್ ಎಂದ್ರೇನು, ಎರಡನೇದು ಇದೊಂದು ಪದನ ನೀವು ನೆನ್ಪಿಟ್ಕೊಳ್ಳಿ, ಐಡಿಯೋ ಮೋಟರ್. ಐಡಿಯೋ ಮೋಟರ್ ಅಂದರೆ, ಉದಾಹರಣೆ, ನೀವು ಒಂದು ಚಿಕ್ಕ ವಯಸ್ಸಿನಲ್ಲಿ ನಿಮ್ಮ ಜಮೀನಿನಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಹಾವನ್ನು ನೋಡಿರ್ತೀರ. ಆದರೆ ನಿಮ್ಗೆ ಈಗ ವಯಸ್ಸಾಗಿದೆ, ವಯಸ್ಸಾದ್ಮೇಲೂ ಆ ಜಾಗಕ್ಕೆ ಹೋದಾಗ ನಿಮ್ಮ ಸೂಕ್ತ ಮನಸ್ಸಿಗೆ ಇಲ್ಲಿ ಹಾವಿತ್ತು ಅನ್ನೋದು ನಿಮಗೆ ಅರಿವಿಲ್ದಲೇ ನಿಮಗೆ ನೆನಪಿಗೆ ಬಂದ್ಬಿಡುತ್ತೆ. ಅದೇ ರೀತಿ ಒಬ್ಬ ವ್ಯಕ್ತಿ ಅಲ್ಲಿ ಪಾಯಿಂಟ್ ಮಾಡಿ ತೆಂಗಿನಕಾಯಿ ಪಾಯಿಂಟ್ನಲ್ಲಿ ಕಾಯಿ ಎದ್ದೇಳಿಸಿದಾನೆ ಅಂದಮೇಲೆ ನಿಮ್ಮ ಸೂಕ್ತ ಮನಸ್ಸಲ್ಲಿ ಅಲ್ಲಿ ನೀರಿದೆ ಅನ್ನೋದು ನೀವು ಫಿಕ್ಸ್ ಆಗಿಬಿಟ್ಟಿರ್ತೀರ. ನೀವು ತೆಂಗಿನಕಾಯಿ ಹಿಡ್ಕೊಂಡು ಹೋಗಲಿ, ಅಲ್ಲಿ ಖಂಡಿತವಾಗಲೂ ನಿಮ್ಮ ಕೈಯಲ್ಲಿ ಕಾಯಿ ಎದ್ದೇಳುತ್ತೆ. ಯಾಕಂದರೆ ಐಡಿಯೋ ಮೋಟ್ರ್ ಅಂದರೆ ನಿಮ್ಮ ಸ್ನಾಯುಗಳು, ನಿಮ್ಮ ತೋಳಿನ ಸ್ನಾಯುಗಳು ಅರಿವಿಲ್ಲದೇ, ನಿಮ್ಗೆ ಅರಿವಿಲ್ದೇ ಆ ತೆಂಗಿನಕಾಯಿನ ನಿಲ್ಲಿಸಿರ್ತವೆ. ಅದನ್ನು ಐಡಿಯೋ ಮೋಟ್ರ್ ಅಂತ ಕರೀತಾರೆ. ಇದೊಂದು ಪದನ ನೀವು ಗೂಗಲಲ್ಲಿ ಸರ್ಚ್ ಮಾಡಿ. ಯಾಕಂದರೆ ಎಲ್ಲದಕ್ಕೂ ಸುಮ್ಮನೆ ನಾವು ಏನೋ ವಿಡಿಯೋ ಮಾಡ್ತೀವಿ ಅದ್ರ ಬಗ್ಗೆ ನೀವೇನೋ ಇದು ಅಂತಲ್ಲ, ಅದ್ರ ಬಗ್ಗೆ ನಿಮಗೆ ಗೊತ್ತಾಗಬೇಕು, ಅವಗಾಹನೆ ಇರಬೇಕು. ಅದರಿಂದ ಸಮೇತ ಎದ್ದೇಳುತ್ತೆ, ತೆಂಗಿನಕಾಯಿ ಎದ್ದೇಳುತ್ತೆ.
ಇನ್ನೊಂದು ಕೆಲವರಿಗೆ ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿರ್ತಾರೆ, ಉತ್ತ ಇರೋ ಜಾಗದಲ್ಲಿ ನೀರು ಬರುತ್ತೆ ಅಂತ. ಅದಷ್ಟೇ, ಉತ್ತ ಇರೋ ಜಾಗಕ್ಕೆ ಹೋದ್ರು ಮನಸ್ಸಲ್ಲಿ ಒಂದ್ಸಲ ಉತ್ತೈತಲ್ಲಿ ನೀರು ಬರುತ್ತೆ ಅಂತ ಅಂದ್ಕೊಬಿಟ್ರೆ, ನೀವು ಆ ಜಾಗಕ್ಕೆ ಹೋದ ಕೂಡಲೇ ತೆಂಗಿನಕಾಯಿ ಎದ್ದೇಳುತ್ತೆ, ಎಲ್ಲರಾಡ್ ತಿರುಗಿಬಿಡುತ್ತೆ, ಮಿಷಿನ್ ಗಿರ್ಕಿ ಹೊಡೆಯುತ್ತೆ, ಆಮೇಲಿದ್ದ ಬೋರ್ವೆಲ್ ಕೊರ್ಸೋನು ಹಿಂಗಾಗ್ಬಿಡುತ್ತೆ ವಿಚಾರ. ಇವನ್ನೆಲ್ಲ ನಾವು ಒಂದು ಪಾಯಿಂಟ್ ಮಾಡ್ಬೇಕಾದ್ರೆ ಸೂಕ್ಷ್ಮ ಅವಗಾಹನೆ ಇರಬೇಕು, ಝೀರೋ ಸ್ಟೇಟಸ್ಲಿ ಇರಬೇಕು. ಸೂಕ್ತ ಅಂದರೆ ನಮ್ಮ ತಲೆಯಲ್ಲಿ ಯಾವುದೇ ವಿಚಾರಗಳಿರಬಾರ್ದು, ಬಾಹ್ಯ ಪ್ರಪಂಚದ ವಿಚಾರಗಳಿರಬಾರ್ದು, ಸ್ಥಿತಪ್ರಜ್ಞರಾಗಿರಬೇಕು. ಬಂದೆ ಅಲ್ಲೆಲ್ಲೋ ಕೂತ್ಕೊಂಡಿರ್ತಾನೆ, ಹಳ್ಳಿ ಕಟ್ಟೆ ಮೇಲೆ ಎಲ್ಲೋ ಕುಂತಿರ್ತಾನೆ, ಕರ್ಕೊಂಡು ಬಂದ್ವಿ, ಅಲ್ಲೆಲ್ಲೋ ಚೌಕಾಬಾರ ಆಡ್ತಿರ್ತಾನೆ, ಇಸ್ಪೀಟೆ ಆಡ್ತಿರ್ತಾನೆ, ಇಲ್ಲೆಲ್ಲೋ ಮಾಡ್ತಿರ್ತಾನೆ, ಇನ್ನೊಂದು ಕೆಲಸ ಮಾಡ್ತಿರ್ತಾನೆ, ಕರ್ಕೊಂಡು ಬಂದ್ವಿ, ಪಾಯಿಂಟ್ ಮಾಡಿಸಿದ್ವಿ, ಆಯಿತು ಹೋಗಪ್ಪ, ಕಡೆಗೆ ನಿಮ್ಮ ಕತೆ ಗೊತ್ತಲ್ಲ. ಹಾಗಾಗಿ ಒಂದು ಪಾಯಿಂಟ್ ಮಾಡಿಸೋದಕ್ಕೂ ಅದರದ್ದೇ ಆದಂಥ ಕೆಲವೊಂದು ನಿಯಮಗಳು, ನಿದರ್ಶನಗಳಿದ್ದಾವೆ. ಆ ರೀತಿ ಪಾಯಿಂಟ್ಗಳನ್ನು ಮಾಡ್ಕೋಬೇಕು. ಅದು ಬಿಟ್ಟು ನೀವು ಹೆಂಗಂದ್ರಂಗೆ ಯಾರಂದ್ರೆ ಅವ್ರ ಹತ್ರ ನೀವು ಪಾಯಿಂಟ್ ಮಾಡಿಸ್ಕೊಂಡು ಹಿಂಗೆಲ್ಲ ಮಾಡೋದ್ರಿಂದ ನಿಮಗೆ ತೊಂದರೆ ಆಗುತ್ತೆ. ಈ ಎಲ್ಲ ವಿಚಾರನ ಗಮನದಲ್ಲಿ ಇಟ್ಕೋಬೇಕು. ಆದರೆ ಇಷ್ಟೆಲ್ಲ ಆಯಿತು, ಇಷ್ಟೆಲ್ಲ ಹೇಳಿದ್ಮೇಲೆ ನಿಮಗೊಂದು ಫೈನಲ್ ಸೊಲ್ಯೂಷನ್ ಅಂತೂ ಹೇಳಬೇಕಲ್ಲ. ಸರಿ ಆಯ್ತಪ್ಪ, ಇಷ್ಟೆಲ್ಲ ಹೇಳಿದ್ರಿ, ಇದಕ್ಕೇನು ಸೊಲ್ಯೂಷನ್ ಏನು? ಯಾವ ಒಂದು ಉಪಕರಣ ಅಥವಾ ಯಾವುದರಲ್ಲಿ ಮಾಡಿದರೆ ಒಂದು ಆಲ್ಮೋಸ್ಟ್ ಒಂದು ಮುಕ್ಕಾಲು ಭಾಗ ಸಕ್ಸಸ್ ರೇಟ್, ನಮ್ಮ ಬೋರ್ವೆಲ್ಗಳನ್ನು ಸಕ್ಸಸ್ ಮಾಡ್ಕೋಬೋದು ಅಂತಕ್ಕಂಥ ಒಂದು ವಿಚಾರನ ನಿಮಗೆ ತಿಳಿಸ್ಕೊಡ್ಬೇಕು ತಾನೆ. ಖಂಡಿತ ತಿಳಿಸ್ಕೊಡ್ತೇನೆ, ಯಾವುದನ್ನು ಮುಚ್ಚು ಮರೆಯಿಲ್ಲ. ಯಾಕಂದರೆ ವಿಚಾರ ಒಬ್ರಿಗೊಬ್ರಿಗೆ ಗೊತ್ತಾಗಬೇಕು, ಎಲ್ಲರೂ ಚೆನ್ನಾಗಿರಬೇಕು. ಆ ಒಂದು ಕಾರಣದಿಂದ ಈಗ ತೆಂಗಿನಕಾಯಿ ಕಡ್ಡಿಗಳು, ಎಲ್ರಾಡ್ಗಳು, ತಾಮ್ರದ ಎಲ್ರಾಡ್ಗಳು, ಮತ್ತು ಈಗ ಮಿಷಿನ್ಗಳಲ್ಲಿ ಇನ್ನೊಂದು ವಿಚಾರ ನಿಮ್ಗೆ ಹೇಳೋದೇ ಮರೆತುಬಿಟ್ಟೆ ನಾನು. ಇದು ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ, ಮಿಷಿನ್ಗಳಲ್ಲಿ ಒರಿಜಿನಲ್ ಮಿಷಿನ್ ಯಾವುದು, ಡೂಪ್ಲಿಕೇಟ್ ಮಿಷಿನ್ ಯಾವುದು, ಯಾವುದಿಲ್ಲ. ಅದು ಮಿಷಿನ್ ಬರುತ್ತೆ, ಅದರಲ್ಲಿ 2 ಕಡ್ಡಿ ಇರ್ತವೆ, ಅದರಲ್ಲೊಂದು ಬಜರ್ ಇರುತ್ತೆ, ಒಂದು ಬ್ಯಾಟ್ರಿ ಇರುತ್ತೆ, ಅದು ಪಿಯೋ 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 ಅಂತ ಸೌಂಡ್ ಮಾಡುತ್ತೆ. ಅದು ಜರ್ಮನ್ನು, ಅದೇ ಜಪಾನು, ಅದೇ USA, ಎಲ್ಲ ಜರ್ಮನ್ನು, ಜಪಾನು, US ಎಲ್ಲ ಇಲ್ಲೇ ಬಂದುಬಿಡ್ತವೆ. ನಮ್ಮ ಇಂಡಿಯಾದ ಮಾತ್ರ ಯಾವುದೂ ಇಲ್ಲ. ಇವತ್ತೂ 100ಕ್ಕೆ 90 ಬೋರ್ಗಳು ತೆಂಗಿನಕಾಯಿ ಮತ್ತು ಕಡ್ಡಿಗಳಿಂದನೇ ಸಕ್ಸಸ್ ಆಗಿರೋದು. ಅದನ್ನು ವಿಚಾರ ಮಾಡಿ. ವೈಜ್ಞಾನಿಕ ಅಂದ್ಕೊಂಡು ಜನಗಳು ಅವೈಜ್ಞಾನಿಕದ ಎಡೆಗೆ ಹೋಗ್ತಾ ಇದ್ದಾರೆ. ಆದರೆ ನಿಜವಾಗ್ಲೂ ನಮ್ಮ ಭಾರತ ಸರ್ಕಾರದಿಂದ ಅನುಮೋದನೆ ಆದಂತಹ ಯಾವುದೇ ಒಂದು ಮಿಷಿನ್ನು, ಭೂಗರ್ಭದಲ್ಲಿ ಇರ್ತಕ್ಕಂಥ ಜಲವನ್ನು ಕಂಡುಹಿಡಿತಕ್ಕಂಥ ಮಿಷಿನ್ನು ಯಾವುದು ಇದುವರೆಗೂ ಬಂದಿಲ್ಲ. ಆ ರೀತಿ ಏನಾದರೂ ಬಂದಿದ್ದರೆ ಗೌರ್ಮೆಂಟ್ ಜಿಯಾಲಜಿಸ್ಟ್ ಕೈಲಿ ಎಲ್ಲರ ಹತ್ರನೂ ಒಂದೊಂದು ಮಿಷಿನ್ ಇರೋದು. ಇವತ್ತೂ ಸಮೇತ ಗೌರ್ಮೆಂಟ್ ಜಿಯಾಲಜಿಸ್ಟ್ ಬಳಸೋದು ಬ್ರಂಟನ್ ಕಾಂಪಸ್ ಮಾತ್ರ. ಇಲ್ಲ ಅಂದರೆ ರೆಸಿಸ್ಟಿವಿಟಿ ಮೀಟ್ರ್, ಇವೆರಡು ಬಿಟ್ಟರೆ ಬೇರೆ ಉಪಕರಣಗಳನ್ನು ಬಳಸೋದಿಲ್ಲ. ಇವೆಲ್ಲ ಬಂದುಬಿಟ್ಟು ವ್ಯಾಪಾರೀಕರಣ ಆಗಿಬಿಟ್ಟಿದೆ. ಈ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ವೈಭವೀಕರಣ ಆಗಿಬಿಟ್ಟಿದೆ. ಯಾರೋ ಒಬ್ಬರು ಪಾಯಿಂಟ್ ಮಾಡಿರೋ ಅದನ್ನೊಂದು ವಿಡಿಯೋ ಮಾಡಿ ನೀರನ್ನ ಸ್ಟೋರೇಜ್ ಮಾಡಿ ನೀರನ್ನ ಎಗರಿಸ್ಬಿಟ್ರು, ಬಂತು. ಹಾಗಾಗಿ ಇದೆಲ್ಲ ಜನಗಳು, ನಾವು ಮೌಢ್ಯ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಯಾವುದನ್ನು ಪರಿಶೀಲನೆ ಮಾಡ್ಕೊಳ್ತಾ ಇಲ್ಲ ಜನಗಳು. ಹಾಗಾಗಿ ಉತ್ತಮವಾದಂತಹ ರೀತಿಯಲ್ಲಿ ಪಾಯಿಂಟ್ನ ನಾನು ಹೇಳಿದಂಥ ಈ ಕೆಲವೊಂದು ವಿಚಾರಗಳನ್ನ ಇಟ್ಕೊಂಡು ಮಾಡ್ಕೊಂಡ್ರೆ 100ಕ್ಕೆ 100 ಸಕ್ಸಸ್ ಅಂತ ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ನಾವು ಮಾಡಿದ್ದು ಒಂದು ಮುಕ್ಕಾಲು ಭಾಗ ಸಕ್ಸಸ್ ಆಗಬೇಕು. ನಾವು 100 ಪ್ರಯತ್ನ ಪಟ್ಟು ಅಟ್ಲೀಸ್ಟ್ ಮುಕ್ಕಾಲು ಪ್ರಯತ್ನನಾದರೂ ಆಗುತ್ತಲ್ಲ ಅನ್ನೋ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಒಂದು ಉಪಕರಣ ಇದೆ, ಒಂದು ಉಪಕರಣ ನಿಮಗೆ 100ಕ್ಕೆ 100 ಆ ಉಪಕರಣದಿಂದ ಪಾಯಿಂಟ್ ಮಾಡಿದರೆ ನೀರೇ ಸಿಗುತ್ತೆ, ನೀರಿಗೆ ಕೆಲಸ ಮಾಡುತ್ತೆ ಅಂತಕ್ಕಂಥ ಒಂದು ಉಪಕರಣ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಆ ಉಪಕರಣ ಏನು, ಅದರ ಪೂರ್ವಾಪರ ಎಲ್ಲವನ್ನು ನಾನು ತಿಳಿಸ್ಕೊಡ್ತೀನಿ. ಸ್ವಲ್ಪ ಒಂದು ವಾರದ ಮಟ್ಟಿಗೆ ವೆಯ್ಟ್ ಮಾಡಿ. ನಮಸ್ಕಾರ.